ಮಾಡ್ತೀನಿ. ಅದು ಅವಳ ಭಕ್ತಿಗೆ ಸಂಬಂಧಪಟ್ಟಿದ್ದು. ರಾಧಿಕಾ ಯಾವ ಉದ್ದೇಶ ಇಟ್ಕೊಂಡು ಈ ದೀಪ ಹಚ್ಚಿದಾಳೋ ಆ ಉದ್ದೇಶ ಈಡೇರ್ಲಿ. ನಿನ್ಗೇನಾದ್ರೂ ಬುದ್ಧಿಗಿದ್ದಿದ್ಯಾ ವಿಶು? ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಮಧುರಾಪುರಕ್ಕೆ ಹೋಗಿದ್ಯಲ್ಲ, ಏನಾಗಿದೆ ನಿನ್ಗೆ? ಹೆಜ್ಜೆ ಹೆಜ್ಜೆಗೂ ನೀನು ಈ ತರ ತಪ್ಪು ಮಾಡ್ತಾ ಇದ್ರೆ ನಾನು ಏನು ಅಂತ ಮಾಡ್ಲಿ? ಆಫೀಸ್ನಲ್ಲಿ ಅಷ್ಟೊಂದು ಕೆಲಸ ಬಾಕಿ ಇದೆ, ಅದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗಿದ್ಯಲ್ಲ, ನೀನ್ ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ವಿಶು. ಪ್ಲೀಸ್ ವಿಶು, ಎಲ್ಲಿದ್ರು ಬೇಗ ಹೊರಟು ಬಾರೋ. ಸರಿ ಅಣ್ಣ, ಬರ್ತೇನೆ. ರಾಧಿಕಾ ಕೊರಳಲ್ಲಿ ಕರಿಮಣಿ ಇಲ್ಲ ಅಂತ ಜನ ಎಲ್ಲ ಆಡ್ಕೊಳ್ತಾ ಇದ್ರು. ಅಳಿಯದ್ರ ಕಿವಿಗೂ ಅದು ಬಿತ್ತು. ಆ ದರಿದ್ರದವಳು ನಮ್ಮನ್ನ ಮರ್ಯಾದೆಯಾಗಿ ಬದುಕೋದಕ್ಕೆ ಯಾವತ್ತು ಬಿಟ್ಟಿದ್ದಾಳೆ ಹೇಳು? ಅಮ್ಮ, ಬಹುಶಃ ನಮ್ಮ ಒಳ್ಳೇದಕ್ಕೆ ಇದೆಲ್ಲ ಆಗ್ತಾ ಇದೆ ಅನಿಸ್ತಾ ಇದೆ. ನನಗೂ ತುಂಬಾ ದಿನಗಳಿಂದ ಒಂದು ಕೊರಗಿತ್ತು. ಇವತ್ತು ಆ ದೇವರೇ ಅದಕ್ಕೊಂದು ದಾರಿ ತೋರಿಸ್ತಾ ಇದ್ದಾನೆ ಅನಿಸ್ತಾ ಇದೆ. ಏನ್ ಕೊರಗು? ಏನ್ ಪರಿಹಾರ? ಆದಷ್ಟು ಬೇಗ ರಾಧಿಕಾಗೆ ಒಂದು ಮದುವೆ ಮಾಡ್ಬಿಡ್ಬೇಕು. ಎಲ್ಲಿ ಹೋಗಿದ್ಯೋ? ನಿನ್ಗೇನು ಹೊತ್ತು ಗೊತ್ತು ಏನು ಇಲ್ವಾ? ಅಜ್ಜಿ, ಅವನ್ ಮನೆಗೆ ಬಂದ್ಮೇಲೂ ಕೋಪನ ನಿನ್ಗೆ? ಅಲ್ವೋ, ಹೋಗೋವಾಗ ಒಂದು ಮಾತು ಹೇಳಿ ಹೋಗೋಕೆ ಏನಾಗಿತ್ತು ಇವನ್ಗೆ? ಹೋಗ್ಲಿ, ಹೋದ್ಮೇಲೆ ಇಲ್ಲಿದ್ದೀನಿ ಅಂತ ಒಂದು ಫೋನ್ ಮಾಡಾದ್ರೂ ತಿಳಿಸ್ಬೋದಾಯ್ತಲ್ಲ. ಸಾರಿ ಅಜ್ಜಿ, ನಾನು ಮಾಡಿದ ತಪ್ಪು. ನಾನು ಹೋಗಿದ್ದಾರೆ ಸರಿ ಇರಲಿಲ್ಲ. ಹೋಗ್ಲಿ ಬಿಡು, ನಾವು ನಿರೀಕ್ಷೆ ಮಾಡಿದಾಗೆ ಎಲ್ಲ ಕೆಲಸನೂ ಆಗುತ್ತೇನೋ. ನಾವು ನಿರೀಕ್ಷೆ ಮಾಡಿದ್ದಾಗ್ಲಿಲ್ಲ ಅಂದ್ರೆ ನಿರಾಶೆ ಆಗೋದಂತೂ ಸಹಜ. ಪೂರ್ಣ, ನಾಡಿದ್ದು ಸಂಕಷ್ಟರ ಚೌತಿ. ಮಾರನೇ ದಿವಸ ಸೂರ್ಣ ಶಾಸ್ತ್ರಿಗಳು ಊರಿಗೆ ಬರ್ತಾರಂತೆ. ಬರೋವಾಗ ನಮ್ಮ ಮನೆ ನೆಂಟಸನದ ಬಗ್ಗೆ ಒಂದ್ 4-5 ಜಾತಕ ಫೋಟೋಗಳನ್ನ ತಗೊಂಡ್ಬನ್ನಿ ಅಂತ ಹೇಳಿದೀನಿ. ತರ್ತೀನಿ ಎಂದಿದ್ದಾರೆ. ಹೌದೌದು, ಶುಭಸ್ಯ ಶೀಘ್ರಂ. ಈ ಶುಭ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಬೇಡಪ್ಪ, ಏನ? ನನಗೆ ಮದುವೆ ಬೇಡ. ಇನ್ನು ಎಷ್ಟು ದಿವಸ ಹೀಗೆ ಇರ್ತೀಯ ಖುಷಿ? ಅಪ್ಪ, ನನ್ನ ಮದುವೆನೇ ಆಗಲ್ಲ. ಅದೇ ಯಾಕೆ? ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನೋಡಮ್ಮ, ನಾನು ನನ್ನ ಹೆಗಲ ಮೇಲಿನ ಭಾರ ಇಳಿಸ್ಕೋಬೇಕಲ್ವಾ? ಈ ಎಲ್ಲ ಜವಾಬ್ದಾರಿಗಳಿಂದ ನಾನು ಮುಕ್ತನಾಗ್ಬೇಕು ತಾನೆ ತಾಯಿ. ಹಾ ಅಪ್ಪ, ನಾನು ನಿಮಗೆ ಹೊರೆ ಆಗಿದ್ದೀನ? ಅಪ್ಪ, ನಿನ್ನಿಂದ ಯಾರು ನೆಮ್ಮದಿಯಾಗಿ ಇರಕ್ಕಾಗಲ್ಲ. ಹೇಳಿದ ಮಾತು ಕೇಳದೇ ಇಲ್ಲ ನೀನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಈ ಮದುವೆ ಆಗಲ್ಲ ಅಪ್ಪ. ಯಾಕೆ ಅಂತ ಹೇಳಬೇಕು. ಯಾಕೆ ಅಂದ್ರೆ ನನ್ಗೀಗಾಗಲೇ ಒಂದು ಮದುವೆ ಆಗಿದೆ ಅಪ್ಪ. ಸಾವಿತ್ರಿ